ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಹಣ ಉಳಿಸ್ಲಿಕ್ಕೆ ಏನು ಮಾಡಬೇಕು, 30 ವರ್ಷ ವಯಸ್ಸಾಗೋದ್ರ ಒಳಗಡೆ ನೀವು ಈ ಒಂದು ಪಾಠವನ್ನ ಕಲಿಲೇಬೇಕು ಅಂತ ಹೇಳಲಾಗ್ತದೆ. ಹೌದು, 8 ಮನಿ ಪ್ಲಾನ್ ಅನ್ನ ನೀವು ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಜೀವನದಲ್ಲಿ ಲಕ್ಸುರಿ ಆಗಿ ಬದುಕ್ತೀರಾ. ಹಾಗಾದ್ರೆ ಯಾವುದದು 8 ಮನಿ ಪ್ಲಾನ್? ಹೆಚ್ಚು ಉಳಿಸಿ ಕಡಿಮೆ ಬಳಸಿ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹಣವನ್ನ ಉಳಿಸ್ಲಿಕ್ಕೆ ಒಂದಷ್ಟು ಟಿಪ್ಸ್ ಗಳನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಸ್ನೇಹಿತರೆ, ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ನಾನು ವಿಮಲಾ ನಾಗರಾಜ್. ಸ್ನೇಹಿತರೆ, ಮೊದಲಿಗೆ ಎಲ್ಲರ ಜೀವನದಲ್ಲೂ ಕೂಡ ಹಣವನ್ನ ಉಳಿಸಬೇಕು. ಅತಿ ಹೆಚ್ಚಾಗಿ ಹಣವನ್ನ ಉಳಿಸಿ ನಾವು ಇನ್ನೊಂದ್ ಕಡೆ ಇನ್ವೆಸ್ಟ್ ಮಾಡಬೇಕು, ಅದರಿಂದ ಮತ್ತೊಂದಷ್ಟು ಗಳಿಸಬೇಕು ಅನ್ಕೊಂತೀವಿ. ಆದ್ರೆ ಸಡನ್ ಆಗಿ ಬರ್ತಕ್ಕಂತ ಒಂದಷ್ಟು ತೊಂದರೆಗಳಾಗಿರಬಹುದು, ಅಪಘಾತಗಳಾಗಿರಬಹುದು, ಆರೋಗ್ಯದ ಸಮಸ್ಯೆ ಆಗಿರಬಹುದು, ನಾವು ಹಂಗ್ ಬದುಕಬೇಕು ಹಿಂಗ್ ಬದುಕಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಅನಾವಶ್ಯಕವಾಗಿ ಹಣದ ಖರ್ಚನ್ನ ವಿಪರೀತವಾಗಿ ಮಾಡ್ಬಿಡ್ತೀವಿ. ಇದರಿಂದಲೂ ಕೂಡ ನಾವು ತೀರಾ ಒಂದಷ್ಟು ಸಮಸ್ಯೆಗಳಿಗೆ ಸಿಲುಕು ಹಾಕೊಳ್ತೀವಿ. ಹಾಗಾದ್ರೆ ಹಣ ಉಳಿಸಬೇಕು ಅನ್ನೋರು ಮಾಡಬೇಕಾದಂತಹ 8 ಮನಿ ಪ್ಲಾನ್ ಯಾವುದು ಅನ್ನೋದನ್ನ ಒಂದೊಂದಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ನಿಮ್ಗೂ ಕೂಡ ಇದು ಉಪಯೋಗಕ್ಕೆ ಬರಬಹುದು, ನೋಡ್ಕೊಳ್ಳಿ. ಮೊದಲಿಗೆ ಗುಣಮಟ್ಟದ ವಸ್ತುಗಳನ್ನ ಖರೀದಿ ಮಾಡೋದು. ಹೌದು, ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಬಿಡು ದುಡ್ಡು ಕಡಿಮೆ ಇದೆಯಲ್ಲ, ಈ ವಸ್ತುನ ತಗೊಂಡ್ಬಿಡೋಣ, ಏನಕ್ಕೆ ಅದಕ್ಕೆ ಅಷ್ಟೊಂದು ದುಡ್ಡು ಕೊಟ್ಟು ತಗೋಬೇಕು, ಇನ್ನೊಂದ್ಸಲ ತಗೊಂಡ್ರೆ ಆಯ್ತು ಬಿಡು, ಎಷ್ಟ್ ದಿನ ಬಂದ್ಬಿಡುತ್ತೆ ಅಂತ ಅನ್ಕೊಂತೀವಿ. ಮೊದಲಿಗೆ ನಮ್ಮ ಆ ಒಂದು ಆಲೋಚನೆಯಿಂದ ನಾವು ಹೊರಗಡೆ ಬರಬೇಕು. ಯಾವಾಗೂ ಕೂಡ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕಾಗತ್ತೆ. ಅಂದ್ರೆ ಇವತ್ತು ನಾವು ಹೂಡಿಕೆ ಮಾಡಿದ್ವಿ ಅಂತ ಅಂದ್ರೆ ದುಬಾರಿ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಜಾಸ್ತಿ ಟೈಮ್ ಬರ್ತಕ್ಕಂಥ ವಸ್ತುಗಳ ಮೇಲೆ ಹೂಡಿಕೆನ ಮಾಡಬೇಕು. ಎಸ್ಪೆಷಲಿ ಎಲೆಕ್ಟ್ರಾನಿಕ್ ವಸ್ತುಗಳಂತೂ ನೀವು ತಗೊಳ್ತೀರಾ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕಡಿಮೆ ಬೆಲೆಗೆ ಅದು ಸಿಗುತ್ತೆ ಇದು ಸಿಗುತ್ತೆ ಅಂತ ತಗೊಳಕ್ ಹೋಗ್ಬೇಡಿ. ಯಾವುದೇ ಕಾರಣಕ್ಕೂ ಕೂಡ ನೀವು ಅಂತಹ ಆಲೋಚನೆಗಳಿಂದ ಹೊರಗಡೆ ಬಂದ್ಬಿಡಿ. ಯಾಕಂತಂದ್ರೆ ನೀವು ಕಡಿಮೆ ಬೆಲೆ ಅಂತ ಹೇಳ್ಬಿಟ್ಟು ಅದನ್ನ ತಗೊಂಡ್ರಿ ಅಂತ ಹೇಳಿದ್ರೆ ಮತ್ತೆ ಇನ್ನೊಂದ್ ಸ್ವಲ್ಪ ದಿನಕ್ಕೇನೆ ಇನ್ನೊಂದನ್ನ ತಗೊಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಹಣಕಾಸು ಜಾಸ್ತಿ ಆದ್ರೂ ಪರವಾಗಿಲ್ಲ, ನೀವು ಮಾಡ್ತಕ್ಕಂತ ಹೂಡಿಕೆ ನಿಮ್ಗೆ ಅನುಕೂಲಕ್ಕೆ ಬರಬೇಕು, ಲಾಂಗ್ ಟರ್ಮಿಗೆ ಬರಬೇಕು. ಸೊ ಅಂತ ವಸ್ತುಗಳ ಮೇಲೆ ಹೂಡಿಕೆನ ಮಾಡುವಂತಹ ಸಂದರ್ಭದಲ್ಲಿ ಅದರ ಬಾಳಿಕೆಗೆ ನೀವು ಬೆಲೆಯನ್ನ ಕೊಡ್ಬೇಕಾಗತ್ತೆ. ಹಾಗಾಗಿ ಗುಣಮಟ್ಟದ ವಸ್ತುಗಳನ್ನ ನೀವು ಖರೀದಿ ಮಾಡೋದನ್ನ ಮರಿಬೇಡಿ. ಇನ್ನು ಮೊದಲಿಗೆ ಬಾಡಿಗೆ ಮನೆ ಇದ್ರೆ ಖರ್ಚನ್ನ ಕಡಿಮೆ ಮಾಡ್ಕೊಳ್ಳಿ. ಅಂದ್ರೆ ಬಾಡಿಗೆ ಮನೆ ಇದೆ, ನಾವು ತಿನ್ನೋದ್ ಬೇಡವಾ ಉಣ್ಣೋದ್ ಬೇಡವಾ ಅಂತ ಕೇಳ್ಬೇಡಿ. ಬಾಡಿಗೆ ಮನೆ ಇರ್ತಕ್ಕಂಥವ್ರು ಈ ಶೋ ಪೀಸ್ಗಳಾಗಿರ್ಬಹುದು, ದೊಡ್ಡ ದೊಡ್ಡ ಸೋಫಾಗಳು, ದೊಡ್ಡ ದೊಡ್ಡ ದಿವಾನಗಳು, ದೊಡ್ಡ ದೊಡ್ಡ ಹಾಸಿಗೆ, ದೊಡ್ಡ ದೊಡ್ಡ ಮಂಚ, ಸುಮ್ನೆ ಹಿಂಗೆ ನಾವು ಲಕ್ಸುರಿ ಲೈಫ್ ನ ಲೀಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬಾಡಿಗೆ ಮನೆಗೆ ಇನ್ವೆಸ್ಟ್ ಮಾಡೋದನ್ನ ಕಡಿಮೆ ಮಾಡಿ. ಬಾಡಿಗೆ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀವು ತೆಗೆದಿಟ್ಕೊಂಡ್ರೆ ಸಾಕು. ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣವನ್ನ ಹಾಕಬೇಕಾಗತ್ತೆ. ಸೊ ಬಾಡಿಗೆ ಮನೆಯಲ್ಲಿ ಇದೀರಾ ಅಂತಂದ್ರೆ ಮೊದಲು ಖರ್ಚಿಗೆ ನೀವು ಲಗಾಮನ್ನ ಹಾಕೋದನ್ನ ಕಲಿಬೇಕು. ನೀವು ಸ್ವಂತ ಮನೆ ಮಾಡಿಕೊಂಡಾಗ ನಿಮಗೆ ಆಗ್ಲೇ ಹೇಳ್ದಂಗೆ ಲಾಂಗ್ ಟರ್ಮ್ ಡ್ಯೂರೇಷನ್ ಬರ್ತಕ್ಕಂಥ ವಸ್ತುಗಳನ್ನ ನೀವು ಖರೀದಿ ಮಾಡಿ, ಅದರಿಂದ ಏನ್ ತಪ್ಪಿಲ್ಲ. ಬಟ್ ಬಾಡಿಗೆ ಮನೆಯಲ್ಲಿ ಇದೀರಾ ಅಂತ ಹೇಳಿದ್ರೆ ನೀವು ನಿಮ್ಮ ಖರ್ಚನ್ನ ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ದುಬಾರಿ ಫೋನ್ಗಳನ್ನ ತೆಗೆದುಕೊಳ್ಳೋದನ್ನ ಬಿಟ್ಬಿಡಿ. ಹೌದು, ಈಗ ಅದೊಂಥರ ಶೋಕಿ ಆಗ್ಬಿಟ್ಟಿದೆ. ಅವನ ಹತ್ರನೇ ಅಂತ ಫೋನ್ ಇದೆ, ನಾನು ಇಷ್ಟು ದುಡಿತೀನಿ, ನನ್ನ ಹತ್ರ ಯಾಕೆ ಅಂತ ಫೋನ್ ಇರಬಾರ್ದು ಅಂತ ಆಲೋಚನೆ ಮಾಡೋರ ಸಂಖ್ಯೆನೇ ಜಾಸ್ತಿ ಆಗ್ಬಿಟ್ಟಿದೆ. ಸೊ ನೀವು ಆ ರೀತಿಯ ಫೋನ್ಗಳನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ಸಂದರ್ಭದಲ್ಲಿ ಹಣಕ್ಕೆ ಲೆಕ್ಕಾಚಾರ ಹಾಕೋದನ್ನೇ ಮರೆತು ಬಿಟ್ಟಿರ್ತೀರಾ. ಏನಾದ್ರೂ ಒಂದ್ ಸ್ವಲ್ಪ ಡಿಸ್ಪ್ಲೇ ಹೋಯ್ತು ಅಥವಾ ಕೆಳಗಡೆ ಬಿದ್ದೋಯ್ತು ಅಂತಂದ್ರೆ ಮುಗೀತಾ, ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ತಗೊಂಡಿರ್ತೀರಾ, ಅಂತ ವಸ್ತು ಕೆಳಗಡೆ ಬಿದ್ದು ಹೋಯ್ತು ಅಂತಂದ್ರೆ ಮುಗೀತು. ಅದಕ್ಕೋಸ್ಕರ ಫೋನ್ಗಳಿಗೆ ನೀವು ಹೆಚ್ಚು ಹಣವನ್ನ ವ್ಯಯಿಸೋಕ್ ಹೋಗ್ಬೇಡಿ. ಫೋನ್ಗಳನ್ನ ತೆಗೆದುಕೊಳ್ತಿದ್ದೀರಾ ಅಂತಂದ್ರೆ ಸ್ವಲ್ಪ ಆಲೋಚನೆ ಮಾಡಿ ತೆಗೆದುಕೊಂಡ್ರೆ ಒಳ್ಳೆಯದು ಅಂತ ಹೇಳ್ಬಹುದು. ಇನ್ನು ಆರೋಗ್ಯ ವಿಮೆಯನ್ನ ಮಾಡಿಸ್ಬೇಕಾಗತ್ತೆ. ಹೌದು, ಈಗಿನ ಯೂತ್ಸ್ ಹೆಂಗಿದ್ದಾರೆ ಅಂತಂದ್ರೆ ಯಾವ ಆರೋಗ್ಯ ವಿಮೆ ಏನ್ ಬೇಕು ಬಿಡು, ಅದ್ರ ಬಗ್ಗೆ ಗಮನನೇ ಇರೋದಿಲ್ಲ. ಆರೋಗ್ಯ ವಿಮೆ ಅಂದ್ರೆ ಏನು ಅಂತಾನೆ ಗೊತ್ತಿರೋದಿಲ್ಲ. ಬಟ್ ಏನಾದ್ರೂ ಹಾಸ್ಪಿಟಲ್ಗೆ ಒಂದ್ಸಲ ಅಡ್ಮಿಟ್ ಆದ್ರು ಅಂತ ಹೇಳಿದ್ರೆ ಇಡೀ ವರ್ಷ ಅವ್ರೇನ್ ಸೇವ್ ಮಾಡಿರ್ತಾರಲ್ಲ ಹಣ, ಅದೆಲ್ಲಾನು ಕೂಡ ತಗೊಂಡು ಹೋಗ್ಬಿಟ್ಟು ಹಾಸ್ಪಿಟಲ್ಗೆ ಇಡಬೇಕಾಗುತ್ತೆ. ಸೊ ಆರೋಗ್ಯ ವಿಮೆಗಳನ್ನ ಮಾಡಿಸ್ಕೊಂಡ್ರೆ ಆಸ್ಪತ್ರೆಯ ಖರ್ಚನ್ನ ಸ್ವಲ್ಪ ಮಟ್ಟಿಗಾದ್ರೂ ಸುಧಾರಿಸ್ಕೊಳ್ಬಹುದು. ಸೊ ಆರೋಗ್ಯ ವಿಮೆಯನ್ನ ಮಾಡಿಸ್ಕೊಳ್ಳೋದನ್ನ ಮರಿಬೇಡಿ. ಇನ್ನು ನೀವು
ಹಣವನ್ನ ಗೌರವಿಸ್ತಕ್ಕಂತ ಪಾರ್ಟ್ನರ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ನೀವು ಮದುವೆ ಆಗ್ತಿದ್ದೀರಾ ಅಥವಾ ಪ್ರೀತಿಯಲ್ಲಿದ್ದೀರಾ ಅಂತ ಹೇಳಿದ್ರೆ ನೀವು ಹೇಗೆ ಹಣಕ್ಕೆ ಗೌರವವನ್ನ ಕೊಡ್ತೀರೋ, ಹಣಕ್ಕೆ ಬೆಲೆಯನ್ನ ಕೊಡ್ತೀರಾ, ದುಂದು ವೆಚ್ಚವನ್ನ ಮಾಡೋದಿಲ್ವೋ ಅದೇ ರೀತಿ ನಿಮ್ ಸಂಗಾತಿನೂ ಕೂಡ ದುಂದು ವೆಚ್ಚ ಮಾಡೋಕ್ ಹೋಗ್ಬಾರ್ದು, ಹಣಕ್ಕೆ ಬೆಲೆ ಕೊಡ್ಬೇಕು. ಈ ರೀತಿ ಸಂಗಾತಿಯನ್ನ ನೋಡಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ. ಇದರ ಜೊತೆಗೆ ನೀವು ಆರೋಗ್ಯಕರ ಆಹಾರ ಪದ್ಧತಿಯನ್ನ ಅನುಸರಿಸಬೇಕಾಗತ್ತೆ. ಆಗ್ಲೇ ಹೇಳ್ದಂಗೆ ಈ ಉಪಕರಣಗಳಿಗೆ ಅಥವಾ ಮನೆಯ ಅಲಂಕಾರಿಕ ವಸ್ತುಗಳಿಗೆ ಹೇಗೆ ಸ್ವಲ್ಪ ಕಡಿಮೆ ಬಜೆಟ್ ಅಂತ ಅಂದ್ಬಿಟ್ಟು ನೋಡ್ತಿರೋ ಅದೇ ರೀತಿ ಆಹಾರ ಸಾಮಗ್ರಿಗಳನ್ನ ತೆಗೆದುಕೊಳ್ಬೇಕಾದ್ರೂ ಕೂಡ ನೀವು ಗುಣಮಟ್ಟ ಇಲ್ಲದೆ ಇರ್ತಕ್ಕಂಥ ಆಹಾರ ಸಾಮಗ್ರಿಗಳನ್ನು ಯಾವುದು ಕಾರಣಕ್ಕೂ ಕೂಡ ತೆಗೆದುಕೊಳ್ಳಕ್ ಹೋಗ್ಬೇಡಿ. ಆರೋಗ್ಯಕರ ಆಹಾರ ಪದ್ಧತಿಯನ್ನ ನೀವು ಅನುಸರಿಸಿದ್ದೆ ಆದಲ್ಲಿ ಮುಂದೆ ಬರ್ತಕ್ಕಂಥ ದುಬಾರಿ ಕಾಯಿಲೆಗಳಿಗೆ ಕಡಿವಾಣವನ್ನ ಹಾಕಬಹುದು. ಕೆಲಸ ಇದೆ, ಊಟ ಮಾಡ್ಲಿಲ್ಲ ಅಂದ್ರೆ ಆಯ್ತು ಬಿಡು, ಇನ್ನೊಂದ್ ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋಣ ಬಿಡು, ರಾತ್ರಿಗೆ ಮಾಡ್ಕೊಳ್ಳೋಣ ಬಿಡು, ಈ ರೀತಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಫಸ್ಟ್ ಆರೋಗ್ಯ, ನೆಕ್ಸ್ಟ್ ಹಣ. ಸೊ ಹಾಗಾಗಿ ನೀವು ಆರೋಗ್ಯಕರ ಆಹಾರ ಪದ್ಧತಿಯನ್ನ ಅನುಸರಿಸಿದ್ರೆ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಸೊ ಇವೆಷ್ಟು ಟಿಪ್ಸ್ ಗಳನ್ನ ನೀವು ಅನುಸರಿಸಿದ್ರಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಗೆ 30 ವರ್ಷ ಆಗೋದ್ರ ಒಳಗಡೆ ನೀವು ಕಲಿಬೇಕಾಗಿರ್ತಕ್ಕಂಥ ಹಣದ ಪಾಠ ಇದು. ಯಾಕಂತಂದ್ರೆ ಆರ್ಥಿಕ ವ್ಯವಸ್ಥೆ ಅನ್ನೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಅದು ಒಂದು ರಾಜ್ಯಕ್ಕಾಗಬಹುದು, ಒಂದು ಸರ್ಕಾರಕ್ಕಾಗಬಹುದು, ಒಂದು ಮನೆಗಾಗಬಹುದು, ಒಬ್ಬ ವ್ಯಕ್ತಿಗಾಗಬಹುದು. ಆರ್ಥಿಕ ಪರಿಸ್ಥಿತಿ ಅನ್ನೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಸೊ ನಾನ್ ತಿಳಿಸ್ಕೊಟ್ಟಂತಹ ಈ ಒಂದು ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ಲಾನ್ಗಳು ನಿಮ್ಗೆ ವರ್ಕೌಟ್ ಆಗುತ್ತೆ, ಇಷ್ಟ ಆಯ್ತು ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.